ಓಂ ಭೀಂ ಭುಷಕ್, ಓಂ ಹಾಂ ಕಸಕ್. ನಿನ್ಗೇನ್ ಆಗ್ಲಿಲ್ವಾ ನೈನಿ? ಏನು ಆಗಿಲ್ಲ ಅಕ್ಕ. ಯಾಕ್ ನೈನಿ? ನನ್ಗೇನಾದ್ರೂ ಆಗ್ಬೇಕು ಅನ್ನೋ ಉದ್ದೇಶ ನಿನ್ ಮನ್ಸಲ್ಲಿ ಇಲ್ದಿರ್ಬೇಕಾದ್ರೆ ನಿನ್ ಯಾವ ಮಂತ್ರನೂ ವರ್ಕ್ ಆಗಲ್ಲ. ಹಾಸ್ನಿಯತ್ಕೆಗೂ ಮಂತ್ರಗಳು ಬರುತ್ತಾ? ಮಂತ್ರನೂ ಇಲ್ಲ ಗಿಂತ್ರನೂ ಇಲ್ಲ, ಬಾಯಿಗೇನ್ ಬರುತ್ತೋ ಅದನ್ನ ಹೇಳ್ತಿದ್ದೀನಿ ಅಷ್ಟೇ. ಆದ್ರೆ ತಿಲೋತ್ತಮ ಅತ್ತೆ ಮಾತ್ರ ತುಂಬಾ ಪ್ರೊಫೆಷನಲ್ ಆಗಿ ಮಂತ್ರ ಹೇಳಿದ್ರು ಅಂತ ಅನಿಸ್ತಿದೆ. ಹೌದಕ್ಕ. ಯಾವಾಗ ಕಲ್ತ್ಕೊಂಡ್ರು? ಇದಕ್ಕೂ ಮೊದಲು ಯಾವತ್ತೂ ಹೇಳಿರ್ಲಿಲ್ಲ. ಮುಂಚಿನ ಕಥೆನೇ ಬೇರೆ, ಈಗಿನ ಕಥೆ ಬೇರೆ. ಆಗ ನನ್ ಕಪಾಳಕ್ ಹೊಡೆದ್ರು ಸ್ಪಾಂಜ್ ಟಾಯ್ ಇಂದ ಹೊಡೆದ ಹಾಗೆ ತುಂಬಾ ಮೆತ್ತಗಿರ್ತಿತ್ತು. ಇವಾಗ ಮರದ ಕೋಲಲ್ಲಿ ಹೊಡೆದ್ರು ಇಲ್ಲ ಕೈಯಲ್ಲಿ ಹೊಡೆದ್ರು ಅನ್ನೋ ಡಿಫ್ರೆನ್ಸೇ ಗೊತ್ತಾಗ್ಲಿಲ್ಲ. ಹತ್ತಿಂದಲ್ಲೇ ಅಷ್ಟು ಶಕ್ತಿ ಸಂಪಾದಿಸಿದ್ದಾರೆ ಅಂತಾಯ್ತು. ಶ್ರೀಮಂತರಾಗಿ ಬಂದಿರೋದೇ ಆಶ್ಚರ್ಯ ಆಗ್ತಿದೆ. ಎಲ್ಲ ತಿಳಿದಿರೋ ಸಾಧುಗಳ ಹಾಗೆ ಮಂತ್ರಗಳು ಬೇರೆ ಗೊತ್ತಿದೆ. ಅಷ್ಟಕ್ಕೂ ಬಲಗೈಯಲ್ಲಿ ಏನಿರ್ಬೋದು ಅಂತೀರಾ? ಕೈಯಲ್ಲಿ ಏನು ಇಲ್ಲ, ಆ ಕೈ ಗ್ಲೌಸ್ ಹಾಕಿದಾರಷ್ಟೇ. ನನಗ್ ಡೌಟೆ. ನೀವೇನ್ ಅನ್ಕೊಂಡ್ರಿ ಅದಕ್ಕೆ? ಏನೋ ಬೆಲೆ ಬಾಳೋ ಅಂತದ್ ಇರ್ಬೇಕೇನೋ, ಅದಕ್ಕೆ ಹಾಗಾಡಿದ್ದವರು. ಯೋಚನೆ ಮಾಡಿದ್ರು ನಮ್ಗೇನು ಗೊತ್ತಾಗಲ್ಲ ಅಕ್ಕ. ಚಿಕ್ಕ ಅಪಾಯ ಅಂತ ಹೇಳ್ತಿದ್ದಾರೆ ಮಾಮ್. ಅದಕ್ಕೆ ಮಾಮ್ ಕೈ ಹಿಡ್ಕೊಂಡಾಗ ತುಂಬಾ ನೋವಿಂದ ನರಳೋಕ್ ಶುರು ಮಾಡಿದ್ರು. ಅದನ್ ಬಿಟ್ಟು ಅವ್ರ ಆಸ್ತಿನೇ ಕಳ್ಕೊಂಡ ಹಾಗೆ ಅಷ್ಟು ಜೋರಾಗಿ ಹೊಡಿಬೇಕಿತ್ತ? ಆ ಮಂತ್ರಗಳನ್ನ ನಾನ್ ಚಿಕ್ಕವಳಿರ್ಬೇಕಾದ್ರೆ ಕೇಳಿದ್ ನೆನ್ಪಿದೆ. ನಿಮ್ ತಾತ ಏನಾದ್ರು ಅದನ್ನ ಹೇಳಿದ್ರಾ? ಇಲ್ಲ ಯಜಮಾನ್ರೆ, ನಮ್ ತಾತ ಆ ಮಂತ್ರಗಳನ್ನೆಲ್ಲ ಹೇಳಿದ್ ನೆನ್ಪಿಲ್ಲ. ಆದ್ರೆ ಇದನ್ನೆಲ್ಲೋ ಕೇಳಿದ್ದೀನಿ, ಸರಿಯಾಗಿ ನೆನ್ಪಾಗ್ತಿಲ್ಲ. ನೀನ್ ಮರೆಯೋದಂದ್ರೆ ಏನ್ ನೈನಿ? ನಾನ್ ಚಿಕ್ಕವಳು ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಅಕ್ಕ. ನನಗಾಗ 10 ವರ್ಷ ಇತ್ತೇನೋ. ಓಹೋ, ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೆ ಹಾಗಾದ್ರೆ. ನೈನಿ, ಮತ್ತೆ ನೆನಪು ಮಾಡ್ಕೊ. ಆ ಥರದ ಮಂತ್ರಗಳನ್ನ ಯಾಕೆ ಪಠಿಸ್ತಾರೆ ಅಂತ ಗೊತ್ತಾದ್ರೆ ಆಗ ನಾವು ಮಾಮ್ ಆವೇಶನ ಅರ್ಥ ಮಾಡ್ಕೋಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಯೋಚನೆ ಏನು ಅಂತ ಕಂಡುಹಿಡಿಬೇಕು.